ದರ್ಶನ್ ಕೊಲೆ ಮಾಡುವಷ್ಟು ಕಟುಕನಲ್ಲ, ತುಂಬಾ ಸಿಡುಕು ಸ್ವಭಾವ, ಸಿಟ್ಟಿನ ಸ್ವಭಾವದವನಷ್ಟು ಅಂತ ಹೇಳಿ ಮದ್ದೂರಿನ ಶಾಸಕರು ಹೇಳಿಕೊಂಡಿದ್ದಾರೆ. ನನಗೆ ಹಲವು ವರ್ಷಗಳಿಂದ ದರ್ಶನ್ನ ಸ್ನೇಹಿತರಾಗಿದ್ದಾರೆ, ಆದರೆ ಈ ರೀತಿ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿ ಮದ್ದೂರಿನ ಶಾಸಕ ಉದಯ್ ಗೌಡ ಕದಲೂರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಮಾಡಿದ್ನ ಅಥವಾ ಜೊತೆಗಿರೋರು ಈ ಕೃತ್ಯವನ್ನ ಮಾಡಿದ್ದಾರೆ. ಇನ್ನು ಸ್ವಲ್ಪ ದಿನ ಕಾಯಿರಿ, ಎಲ್ಲ ಸತ್ಯವೂ ಕೂಡ ಆಚೆ ಬರುತ್ತೆ ಅಂತ ಉದಯ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ಮ ಮುಖಾಂತರ ಏನ್ ದಿನನಿತ್ಯ ನೋಡ್ತಾ ಇದೀವಿ ಅದೇ ಅಷ್ಟೇ ಗೊತ್ತು. ಆ ತರ ಕೆಟ್ಟ ಮನ್ಸ ಅಲ್ಲ, ಕೊಲೆ ಮಾಡುವಂತ ವ್ಯಕ್ತಿನೂ ಅಲ್ಲ. ಇಷ್ಟು ಒಳ್ಳೆ ವ್ಯಕ್ತಿತ್ವ, ಸ್ವಲ್ಪ ಸಿಡುಕು, ಮಾತಾಡೋದು ರಫ್ ಅಂಡ್ ಟಫ್ ಅದಿದೆ. ನನಗೆ ಗೊತ್ತಿಲ್ಲ, ಪಾತ್ರದ ಬಗ್ಗೆ ನಾನು ಇಲ್ಲಿ ಹೇಳಲಿಕ್ಕೆ ಬರಲ್ಲ. ಯಾಕೆಂದ್ರೆ ಇದು ಅಲಿಗೇಷನ್ ಆಗಿದೆ, ತನಿಖೆ ಆಗ್ತಾ ಇದೆ, ಕಸ್ಟಡಿ ಕೇಳಿದ್ದಾರೆ, ಅದು ತನಿಖೆ ಮಾಡ್ತಿದ್ದಾರೆ. ನಾನು ಅದ್ರ ಬಗ್ಗೆ ನಿರ್ಧಾರ ಮಾಡೋದು ತಪ್ಪಾಗುತ್ತೆ. ಸೊ ಅಧಿಕಾರಿಗಳು ಅದ್ರ ಬಗ್ಗೆ ಈಗೇನು ಕೆಲವೇ ದಿನಗಳಲ್ಲಿ ಅದರ ಬಗ್ಗೆ ಮಾಹಿತಿನ ಹೊರ ಹಾಕ್ತಾರೆ, ಅವಾಗ ಎಲ್ರಿಗೂ ಸತ್ಯಾಸತ್ಯ ಗೊತ್ತಾಗುತ್ತೆ. ಈಗ ಹತ್ಯೆ ಆಗಿರೋದು ಖಂಡನೀಯ, ಅದರಲ್ಲಿ ಎರಡನೇ ಮಾತಿಲ್ಲ. ಯಾರೇ ಹತ್ಯೆ ಮಾಡಿದ್ರು ಅದು ತಪ್ಪು, ಇಂಥದ್ದು ಆಗಬಾರ್ದು. ಸೊ ಬಟ್ ಇದರಲ್ಲಿ ಏನಾಗಿದೆ, ಇವ್ರ ಪಾತ್ರ ಏನು, ಯಾರಾದರೂ ಜೊತೆಲಿದ್ದವ್ರು ಮಾಡಿ ಏನಾದರೂ ಇವ್ರಿಗೂ ಅದು ಸುತ್ಕೊಂಡಿದೆಯಾ, ಅದೇನು, ಇದೆಲ್ಲ ತನಿಖೆಯಿಂದ ಹೊರಗೆ ಬರಬೇಕು. ಸೊ ನಮಗೂ ಅದ್ರ ಬಗ್ಗೆ ಏನು ಮಾಹಿತಿ ಇರಲ್ಲ. ನಿಮ್ಮ ಮುಖಾಂತರ ಏನು ದಿನನಿತ್ಯ ನೋಡ್ತಾ ಇದೀವಿ ಅದೇ ಅಷ್ಟೇ ಗೊತ್ತು. ಆ ಥರ ಕೆಟ್ಟ ಮನ್ಸ ಅಲ್ಲ, ಕೊಲೆ ಮಾಡುವಂಥ ವ್ಯಕ್ತಿನೂ ಅಲ್ಲ. ಇಷ್ಟು ಒಳ್ಳೆ ವ್ಯಕ್ತಿತ್ವ, ಸ್ವಲ್ಪ ಸಿಡುಕು, ಮಾತಾಡೋದು ರಫ್ ಅಂಡ್ ಟಫ್ ಅದಿದೆ. ಅಲ್ಲ, ನನಗೆ ಗೊತ್ತಿಲ್ಲ, ಪಾತ್ರದ ಬಗ್ಗೆ ನಾನು ಇಲ್ಲಿ ಹೇಳಲಿಕ್ಕೆ ಬರಲ್ಲ. ಯಾಕೆಂದ್ರೆ ಇದು ಅಲಿಗೇಷನ್ ಆಗಿದೆ, ತನಿಖೆ ಆಗ್ತಾ ಇದೆ, ಕಸ್ಟಡಿ ಕೇಳಿದ್ದಾರೆ, ಅದು ತನಿಖೆ ಮಾಡ್ತಿದ್ದಾರೆ. ನಾನು ಅದ್ರ ಬಗ್ಗೆ ನಿರ್ಧಾರ ಮಾಡೋದು ತಪ್ಪಾಗುತ್ತೆ. ಸೊ ಅಧಿಕಾರಿಗಳು ಅದ್ರ ಬಗ್ಗೆ ಈಗೇನು ಕೆಲವೇ